ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಯಾವುದೇ ಕ್ಷಣ ಅಮೆರಿಕ ದಾಳಿ ಮಾಡಬಹುದು ಅಂತ ಲೆಕ್ಕಾಚಾರ ಇರೋ ಹೊತ್ತಲ್ಲೇ ಇರಾನ್ ಒಳಗಡೆ ಚಿತ್ರ ವಿಚಿತ್ರ ಘಟನೆಗಳು ಆಗಿವೆ. ಅನಾಮಧೇಯ ಮೆಸೇಜ್ ಒಂದು ಇರಾನ್ನಾದ್ಯಂತ ಸಂಚಲನ ಹುಟ್ಟುಹಾಕಿದೆ. ಸೋಮವಾರ ಇದ್ದಕ್ಕಿದ್ದ ಹಾಗೆ ಇರಾನ್ನಾದ್ಯಂತ ಜನರ ಮೊಬೈಲ್ಗೆ ಒಂದು ಮೆಸೇಜ್ ಬಂತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೇವಲ ಮಾತನಾಡಲ್ಲ, ಅದಕ್ಕೆ ತಕ್ಕ ಹಾಗೆ ಆಕ್ಷನ್ ತಗೊಳ್ಳೋ ವ್ಯಕ್ತಿ. ಹೇಳಿದ ಹಾಗೆ ನಡ್ಕೊಳ್ತಾರೆ. ಮುಂದೇನಾಗುತ್ತೆ ಅಂತ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಅಂತ ಜನರಿಗೆ ಮೆಸೇಜ್ ಕಳಿಸಲಾಯಿತು. ಇದನ್ನು ಯಾರು ಕಳಿಸಿದ್ರು, ಯಾಕೆ ಕಳಿಸಿದ್ರು ಏನೂ ಸ್ಪಷ್ಟ ಇಲ್ಲ. ಕೆಲ ಕಾಲ ಇದು ಯಾರೋ ಕೆಲವರಿಗೆ ಮಾತ್ರ ಬಂದಿದೆ ಅಂತ ಹೇಳಲಾಗಿತ್ತು. ಆದರೆ ಇದು ಇರಾನ್ನಲ್ಲಿ ದೊಡ್ಡ ಪ್ರಮಾಣದ ಪಾಪ್ಯುಲೇಷನ್ಗೆ ಮೆಸೇಜ್ ಹೋಗಿದೆ ಅಂತ ಗೊತ್ತಾಗಿದೆ. ಈ ಸಂದೇಶ ಬರ್ತಾ ಇದ್ದ ಹಾಗೆ ಇಡೀ ಇರಾನ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಖಾಮೆನೈಗಳು ಅಲುಗಾಡ ಹೋಗಿದ್ದಾರೆ. ಮುಂದೇನಾಗುತ್ತೋ ಅನ್ನೋ ಭಯ ಇರಾನ್ನ ಖಾಮೆನೈಗಳನ್ನು ಕಾಡೋಕೆ ಶುರು ಮಾಡಿದೆ. ಕಾರಣ ಇರಾನ್ನಲ್ಲಿ ಪ್ರತಿಭಟನೆಗಳು ಶುರುವಾದಾಗ ಟ್ರಂಪ್ ನಮ್ಮ ದೊಡ್ಡ ಶಕ್ತಿ ಇರಾನ್ ಕಡೆಗೆ ಬರ್ತಾ ಇದೆ, ಸೊ ಇರಾನ್ ಜನರು ಪ್ರತಿಭಟನೆ ನಿಲ್ಲಿಸಬೇಡಿ, ಇನ್ನೂ ಜೋರಾಗಿ ಪ್ರತಿಭಟಿಸಿ, ನಾನು ನಿಮ್ಮೊಂದಿಗಿದ್ದೀನಿ ಅಂತ ಹೇಳಿ ಕುಮ್ಮಕ್ಕನ್ನು ಕೊಟ್ಟಿದ್ರು, ಪ್ರಚೋದಿಸಿದ್ರು. ಅದನ್ನ ನಂಬಿ ಇರಾನ್ ಜನ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು. ಅವ್ರನ್ನ ಕ್ರೂರವಾಗಿ ಖಾಮೆನೈಗಳು ಹತ್ತಿಕ್ಕಿದ್ರು. ಆದರೆ ಟ್ರಂಪ್ ಆಮೇಲೆ ಕೈ ಕೊಟ್ಟಿದ್ರು, ಏನೂ ಆಕ್ಷನ್ ತಗೊಂಡಿರಲಿಲ್ಲ, ಸ್ವಲ್ಪ ತೆಪ್ಪಗಾಗಿದ್ರು. ಆಗ ಇರಾನ್ ಜನ ಟ್ರಂಪ್ ನಂಬ್ಕೊಂಡು ನಾವು ಬೀದಿಗಿಳಿದ್ವಿ, ಆದರೆ ಟ್ರಂಪ್ ನಮಗೆ ಕೈ ಕೊಟ್ಟುಬಿಟ್ರು, ಟ್ರಂಪ್ ಹೀಗೆ ಮಾಡಬಾರ್ದು, ಇರಾನ್ ಮೇಲೆ ದಾಳಿ ಮಾಡಿ ಖಾಮೆನೈಗಳನ್ನು ಮುಗಿಸ್ಬೇಕು ಅಂತ ಆಗ್ರಹ ಮಾಡಿದ್ರು ಪ್ರತಿಭಟನಾಕಾರರು. ಈಗ ಒಂದು ಕಡೆ ಅಮೆರಿಕ ಮತ್ತು ಇರಾನ್ ನಡುವೆ ಪರಮಾಣು ಮಾತುಕತೆಗೆ ತಯಾರಿ ನಡೀತಾ ಇರೋ ಹೊತ್ತಲ್ಲಿ ಇರಾನ್ ಒಳಗಡೆ ಈ ರೀತಿ ಮೆಸೇಜ್ ಪಾಸ್ ಆಗಿದೆ. ಇರಾನ್ ಮೇಲೆ ಅಮೆರಿಕ ಸ್ಟ್ರೈಕ್ಗಳನ್ನು ಮಾಡೋದು ಗ್ಯಾರಂಟಿ ಅನ್ನೋ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇನೆ. ಜೊತೆಗೆ ಇದು ಇಸ್ರೇಲ್ನ ಪೇಜರ್ ಅಟ್ಯಾಕ್ ಅನ್ನ ಕೂಡ ನೆನಪು ಮಾಡ್ತಾ ಇದೆ. 2024ರಲ್ಲಿ ಇಸ್ರೇಲ್ ಹೆಜ್ಬುಲ್ಲಾಗಳನ್ನು ಗುರಿಯಾಗಿಸಿ ಲೆಬನಾನ್ ಮತ್ತು ಸಿರಿಯಾದಲ್ಲಿ ಪೇಜರ್ ದಾಳಿ ಮಾಡಿತ್ತು. ಒಂದೇ ಸಮನೆ ಹೆಜ್ಬುಲ್ಲಾಗಳ ಕೈಯಲ್ಲಿದ್ದ ಸೊಂಟದ ಬಳಿ ಇಟ್ಕೊಂಡಿದ್ದ ಪೇಜರ್ಗಳೆಲ್ಲ ಡಮ್ ಅಂತ ಹೇಳಿ ಆ ಭಾಗವೇ ಕಿತ್ಕೊಂಡು ಹೋಗಿ 42 ಹೆಜ್ಬುಲ್ಲಾಗಳು ಪ್ರಾಣ ಕಳ್ಕೊಂಡಿದ್ರು. ಬರೋಬ್ಬರಿ 4,000 ಹೆಜ್ಬುಲ್ಲಾಗಳು ಆ ಭಾಗದಲ್ಲಿ ವಿಪರೀತ ಗಾಯ ಮಾಡಿಕೊಂಡಿದ್ರು. ಸೊ ಈಗ ಮೊಬೈಲ್ಗಳಿಗೆ ಮೆಸೇಜ್ ಬರ್ತಿರೋದು ಯಾವುದೇ ಕಂಟ್ರೋಲ್ ಇಲ್ಲದೆ, ಇದು ಇಸ್ರೇಲ್ ಹೆಣೆದಿರೋ ರಣತಂತ್ರನ ಅಥವಾ ಅಮೆರಿಕದ CIA ಆಡಿರೋ ಆಟನ, ಕಳಿಸ್ತಿರೋದು ಯಾರು, ಹೆಂಗೆ ಮೆಸೇಜ್ ಅನ್ನೋ ಅನುಮಾನ ಮೂಡ್ತಾ ಇದೆ. ಆ ಲೆವೆಲ್ನ ಕಂಟ್ರೋಲ್ ಹಾಗಾದರೆ ಶತ್ರುಗಳಿಗಿದೆ ಅಂತ ಹೇಳಿದ್ರೆ ಇರಾನ್ ಒಳಗಡೆ ಈ ರೀತಿ ಮಾಸ್ ಆಗಿ ಇರಾನ್ ಪಾಪ್ಯುಲೇಷನ್ಗೆ ಮೆಸೇಜ್ ಕಳಿಸೋಕೆ, ಹಾಗಾದ್ರೆ ಏನು ಬೇಕಾದ್ರೂ ಮಾಡ್ಬೋದಲ್ವಾ, ಅಷ್ಟು ರೀಚ್ ಇದೆ ಅಂತ ಹೇಳಿದ್ರೆ ಅವರಿಗೆ. ಹಾಗಾದರೆ ಖಾಮೆನೈಗಳ ಕತೆ ಮುಗಿತಾ ಅನ್ನೋ ಚರ್ಚೆ ನಡೀತಾ ಇದೆ. ಈ ನಡುವೆ ಅಮೆರಿಕ ದೊಡ್ಡ ಆದೇಶ ಕೊಟ್ಟಿದೆ. ಲೆಬನಾನ್ನಲ್ಲಿರೋ ಅಮೆರಿಕದ ರಾಯಭಾರಿಯ ಸಿಬ್ಬಂದಿ ಮತ್ತು ಅವರ ಫ್ಯಾಮಿಲಿಯನ್ನು ಸ್ಥಳಾಂತರ ಮಾಡಿದೆ. ಈ ಕುರಿತು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಲೆಬನಾನ್ನ ಭದ್ರತೆ ಬಗ್ಗೆ ನಮ್ಮ ಸರ್ಕಾರ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಹೊಸ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ನಮ್ಮ ಸಿಬ್ಬಂದಿಯನ್ನು ವಾಪಸ್ ಕರೆಸ್ಕೊಳ್ಳೋದು ಸೇಫ್ ಅಂತ ಈ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ಇರಾನ್ ಮೇಲಿನ ದಾಳಿಯ ತಯಾರಿ ಅಂತಲೇ ಕನ್ಸಿಡರ್ ಮಾಡಲಾಗ್ತಿದೆ. ಯಾಕಂದರೆ ಲೆಬನಾನ್ನಲ್ಲಿ ಇರಾನ್ ಸಾಕ್ತಿರೋ ಹೆಜ್ಬುಲ್ಲಾ ಸೇನೆ ಇದೆ. ಅಮೆರಿಕ ಇರಾನ್ ನಡುವೆ ಸಂಘರ್ಷ ಆದರೆ, ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿದ್ರೆ, ಇಸ್ರೇಲ್ನ ತಲೆ ಮೇಲ್ಭಾಗದಲ್ಲಿರುವಂಥ ಈ ಹೆಜ್ಬುಲ್ಲಾಗಳು, ಲೆಬನಾನ್ನ ಅರ್ಧ ಕಂಟ್ರೋಲ್ ಮಾಡೋ ಹೆಜ್ಬುಲ್ಲಾಗಳು ಅಲ್ಲಿಂದ ದಾಳಿ ಮಾಡಬಹುದು. ಅಮೆರಿಕನ್ಸ್ ಮೇಲೆ, ಇಸ್ರೇಲ್ ಮೇಲೆ ದಾಳಿ ಮಾಡಬಹುದು. ಅದೇ ಕಾರಣಕ್ಕೆ ಲೆಬನಾನ್ನಲ್ಲಿರೋ ಅಮೆರಿಕನ್ಸನ್ನು ಕೂಡ ಶಿಫ್ಟ್ ಮಾಡೋಕೆ ಅಮೆರಿಕ ಹೆಜ್ಜೆ ಇಟ್ಟಿದೆ ಅಂತ ಹೇಳಿ ಈಗ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಆಲ್ ಇಂಡಿಯಾ ಮೆಡಿಕಲ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಇರಾನ್ನಲ್ಲಿ ಸಿಕ್ಕಾಕೊಂಡಿರೋ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳನ್ನು ಆದಷ್ಟು ಬೇಗ ಸೇಫ್ ಆಗಿ ವಾಪಸ್ ಕರ್ಕೊಂಡ್ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಏನು, ಇರಾನ್ ಒಳಗಡೆ ವಿದ್ಯಾರ್ಥಿಗಳ ಪ್ರತಿಭಟನೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ವಾಧಿಕಾರಿಗೆ ಸಾವಾಗಲಿ, ಅಂದರೆ ಡಿಕ್ಟೇಟರ್ ಖಾಮೆನೈ ಎಂಡ್ ಆಗಲಿ ಅಂಥೇಳಿ, ಅವರ ನಾಶ ಆಗಲಿ ಅಂಥೇಳಿ ಘೋಷಣೆಗಳು ಮೊಳಗಿವೆ. ಇರಾನ್ ಧ್ವಜಗಳನ್ನು ಹರಿದು ಸುಟ್ಟು ಹಾಕ್ತಿದ್ದಾರೆ. ಕೆಲ ವಿದ್ಯಾರ್ಥಿಗಳು ತಮ್ಮ ಕ್ಯಾಂಪಸ್ನಲ್ಲಿರೋ ಮರಗಳನ್ನು ಹತ್ತಿ ಆಟಿಕೆ ಎಲಿಗಳನ್ನು ಕೊಂಬೆಗಳಿಗೆ ನೇತು ಹಾಕಿದ್ದಾರೆ. ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈನ ಕೂಡ ಹಿಂಗೆ ನೇತು ಹಾಕಬೇಕು ಅಂತ, ಜೊತೆಗೆ ಖಾಮೆನೈ ಇಲಿ ತರ ಅಂಡರ್ ಗ್ರೌಂಡ್ ನಲ್ಲಿ ಬಿಲ ಸೇರ್ಕೊಂಡಿದ್ದಾರೆ ಅಂತ ಈ ರೀತಿಯೆಲ್ಲ ಬಿಂಬಿಸ್ತಾ ಇದ್ದಾರೆ ಜನ, ರುಚಿಗೆದ್ದಿದ್ದಾರೆ. ತೆಹರಾನ್ನ ಶರೀಫ್ ಯೂನಿವರ್ಸಿಟಿಯಲ್ಲಂತೂ ಸರ್ಕಾರಿ ಬೆಂಬಲಿತ ಸೇನೆ ನುಗ್ಗಿ ವಿದ್ಯಾರ್ಥಿಗಳ ಮೇಲೇನೆ ದಾಳಿ ಮಾಡಿರೋ ಸುದ್ದಿ ಬರ್ತಾ ಇದೆ. ಖಾಮೆನೈಗಳ ಆಡಳಿತ, ಅವರ ಸೇನೆ ಒಂದ್ ಕಡೆ, ಜನ ಒಂದ್ ಕಡೆ ಅನ್ನೋ ತರದಲ್ಲಾಗಿದೆ ಇರಾನ್ನ ಪರಿಸ್ಥಿತಿ. ಇನ್ನೊಂದ್ ಕಡೆ ಅಮೆರಿಕದ ಟಾಪ್ ಜನರಲ್ ಒಬ್ರು ಇರಾನ್ ಜೊತೆ ಯುದ್ಧ ಮಾಡಬೇಡಿ ಅಂತ ಟ್ರಂಪ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋ ಚರ್ಚೆ ಕೂಡ ನಡೀತಾ ಇತ್ತು. ಇರಾನ್ ಜೊತೆ ಯುದ್ಧ ಕೇಳಿದ್ರೆ ಅದು ಲಾಂಗ್ ಟರ್ಮ್ ಯುದ್ಧ ಆಗುತ್ತೆ, ಬೇಗ ಮುಗಿಯಲ್ಲ, ಹೆವಿ ಲಾಸಸ್ ಆಗುತ್ತೆ, ಬೇಡ ಅಂತ ವಾರ್ನಿಂಗ್ ಕೊಟ್ಟಿದ್ರು ಅಂತ ಅಮೆರಿಕದ ಜಾಯಿಂಟ್ ಚೀಫ್ಸ್ ಆಫ್ ಸ್ಟಾಫ್ನ ಮುಖ್ಯಸ್ಥರಾದ ಡ್ಯಾನ್ ಕೇನ್ ಹೇಳಿದ್ರು ಅಂತ ಮಾಧ್ಯಮಗಳು ಈ ಥರ ರಿಪೋರ್ಟ್ ಮಾಡಿದ್ವು. ಆದರೆ ಇದನ್ನು ಟ್ರಂಪ್ ಅಲ್ಲಗಳೆದಿದ್ದಾರೆ. ಜನರಲ್ ಕೇನ್ ನನಗೆ ಆ ರೀತಿ ಅಡ್ವೈಸ್ ಮಾಡಿಲ್ಲ, ವಾರ್ನಿಂಗ್ ಕೊಟ್ಟಿಲ್ಲ, ಅದೆಲ್ಲ 100% ಸುಳ್ಳು.
ಅವರು ಸೇನಾ ಕ್ರಮಗಳನ್ನು ವಿರೋಧಿಸಿಲ್ಲ. ಅವರಿಗೆ ಗೊತ್ತಿರೋದು ಗೆಲ್ಲೋಕೆ ಮಾತ್ರ. ಅವ್ರಿಗೇನಾದರೂ ಆದೇಶ ಕೊಟ್ಟರೆ ಅವರೇ ಕಾರ್ಯಾಚರಣೆಯನ್ನು ಲೀಡ್ ಮಾಡಿ ಗೆಲ್ತಾರೆ. ಇರಾನ್ ಜೊತೆ ಯುದ್ಧ ಮಾಡಿದ್ರೆ ಅಮೆರಿಕ ಈಸಿಯಾಗಿ ಗೆಲ್ಲುತ್ತೆ ಅಂತ ಅವ್ರು ನಂಬಿದ್ದಾರೆ ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತ 6ನೇ ಜನರೇಷನ್ನ ಫೈಟರ್ ಯುದ್ಧ ವಿಮಾನಗಳನ್ನು ತಯಾರಿಸೋಕೆ ಫ್ರಾನ್ಸ್ ಜೊತೆ ಕೈ ಜೋಡಿಸಿದೆ. ಯುರೋಪಿನ ಪ್ರತಿಷ್ಠಿತ ಫ್ಯೂಚರ್ ಕಾಂಬ್ಯಾಟ್ ಏರ್ ಸಿಸ್ಟಮ್ ಅಥವಾ FCAS ಪ್ರೋಗ್ರಾಂ ಅಡಿಯಲ್ಲಿ ಈ ಚರ್ಚೆ ನಡೀತಾ ಇದೆ. 2017ರಲ್ಲಿ ಫ್ರಾನ್ಸ್, ಜರ್ಮನಿ ಮತ್ತು ಸ್ಪೇನ್ ಸೇರಿ ಪ್ರಾಜೆಕ್ಟ್ ಶುರು ಮಾಡಿದ್ರು. ಈ ಮಹತ್ವದ ಪ್ರಾಜೆಕ್ಟ್ನಲ್ಲಿ ಫ್ರಾನ್ಸ್ನ ದಸೋ ಏವಿಯೇಷನ್, ರಫೇಲ್ ನಿರ್ಮಾತೃ ಸಂಸ್ಥೆ ಇದು, ಹಾಗೆ ಜರ್ಮನಿಯ ಏರ್ಬಸ್ ಮತ್ತು ಸ್ಪೇನ್ನ ಇಂದ್ರಾ ಸಿಸ್ಟಮಾಸ್ ಇನ್ವಾಲ್ವ್ ಆಗಿದ್ರು. ಆದರೆ ಈಗ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಕೆಲಸದ ಹಂಚಿಕೆ ಮತ್ತು ಟೆಕ್ನಾಲಜಿ ವಿಚಾರದಲ್ಲಿ ಕಿರಿಕಿರಿ ಇದೆ. ಜರ್ಮನಿಗೆ ಈ ಜೆಟ್ಗಳಲ್ಲಿ ಅಣ್ವಸ್ತ್ರ ಹೊತ್ತೊಯ್ಯೋ ಮಿಸೈಲನ್ನು ಇಂಟಿಗ್ರೇಟ್ ಮಾಡೋದು ಇಷ್ಟ ಇಲ್ಲ. ಹೀಗಾಗಿ ಪ್ರಾಜೆಕ್ಟ್ ವರ್ಕ್ ಆಗ್ತಾ ಇಲ್ಲ. ಈ ಭಿನ್ನಾಭಿಪ್ರಾಯವನ್ನೇ ಅವಕಾಶ ಅಂತ ಭಾವಿಸಿರೋ ಭಾರತ ಈ ಮೆಗಾ ಪ್ರಾಜೆಕ್ಟ್ನಲ್ಲಿ ಪಾಲ್ಗೊಳ್ಳೋಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಫ್ರಾನ್ಸ್ಗೆ ಮೆಸೇಜ್ ಕಳಿಸಿದೆ. ಮಾತುಕತೆ ಕೂಡ ಶುರುವಾಗಿದೆ. ಹಾಗೇನಾದರೂ ಆದರೆ ಭಾರತ ಕೂಡ 6th ಜನರೇಷನ್ನ ಅಡ್ವಾನ್ಸ್ಡ್ ಯುದ್ಧ ವಿಮಾನ ತಯಾರಿಕೆಯ ರೇಸ್ನಲ್ಲಿ ಸೇರ್ಕೊಂಡಂತಾಗುತ್ತೆ. ಸದ್ಯ ಭಾರತ ಸ್ವದೇಶಿ ತಂತ್ರಜ್ಞಾನದಲ್ಲಿ 5ನೇ ತಲೆಮಾರಿನ ಆಮ್ಕಾ ಅದನ್ನು ತಯಾರಿಸೋಕೇನೆ ಒದ್ದಾಡ್ಕೊಂಡು ಇನ್ನೂ ಕೂಡ ಆರಂಭಿಕ ಹೆಜ್ಜೆಗಳನ್ನು ಇಡ್ತಾ ಇದೆ ಅಷ್ಟೇ. ಮತ್ತೊಂದು ಕಡೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಈಗ ಡಬಲ್ ಟ್ಯಾಕ್ಸೇಷನ್ ಅವಾಯ್ಡೆನ್ಸ್ ಕನ್ವೆನ್ಷನ್ DTAC ಒಪ್ಪಂದದಲ್ಲಿ ಬದಲಾವಣೆ ಮಾಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರು ಭಾರತಕ್ಕೆ ಬಂದಿದ್ದಾಗ ಚೇಂಜಸ್ ಆಗಿದೆ. 1992ರಲ್ಲಿ ಒಪ್ಪಂದಕ್ಕೆ ಸೈನ್ ಹಾಕಲಾಗಿತ್ತು, ತಿದ್ದುಪಡಿ ಮಾಡಲಾಗಿದೆ. ಹೊಸ ರೂಲ್ಸ್ ಪ್ರಕಾರ ಯಾವುದಾದ್ರೂ ಕಂಪನಿಯ ಷೇರುಗಳನ್ನು ಮಾರಾಟ ಮಾಡಿದಾಗ ಬರೋ ಲಾಭದ ಮೇಲೆ, ಕ್ಯಾಪಿಟಲ್ ಗೇನ್ಸ್ ಮೇಲೆ, ಆ ಕಂಪನಿ ಯಾವ ರಾಷ್ಟ್ರದಲ್ಲಿ ಇದೆಯೋ ಆ ದೇಶಕ್ಕೇನೆ ಪೂರ್ತಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದರಿಂದ ಎರಡೂ ಕಡೆ ಟ್ಯಾಕ್ಸ್ ಕಟ್ಟೋ ಭಾರ ಕಂಪನಿಗಳಿಗೆ ಇರೋದಿಲ್ಲ. ಅಲ್ಲದೆ ಈ ಹಿಂದೆ DTACನಲ್ಲಿದ್ದ ಕೆಲ ಗೊಂದಲದ ಕಾನೂನುಗಳನ್ನು ಪೂರ್ತಿಯಾಗಿ ತೆಗೆದುಹಾಕಲಾಗಿದೆ. ಎರಡೂ ರಾಷ್ಟ್ರಗಳ ನಡುವೆ ಟ್ಯಾಕ್ಸ್ ವಿಚಾರದಲ್ಲಿದ್ದ ಹಳೆ ಗೊಂದಲಗಳು ಇನ್ನು ಮುಂದೆ ಇರೋದಿಲ್ಲ ಇದರಿಂದ. ಹಾಗೆ ಟೆಕ್ನಿಕಲ್ ಸರ್ವಿಸ್ ಫೀಸ್ ವ್ಯಾಖ್ಯಾನವನ್ನು ಈಗ ಅಮೆರಿಕದೊಂದಿಗಿನ ಒಪ್ಪಂದದ ಮಾದರಿಯಲ್ಲೇ ಸಿಂಪಲ್ ಮಾಡಲಾಗಿದೆ. ಇದರಿಂದ ಮಾಹಿತಿ ವಿನಿಮಯ ಮತ್ತು ತೆರಿಗೆ ವಸೂಲಿ ಪ್ರಕ್ರಿಯೆ ಫಾಸ್ಟ್ ಆಗುತ್ತೆ, ಈಸಿ ಆಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ನಿಯಮಗಳಿಗೆ ತಕ್ಕಂತೆ ಈ ಬದಲಾವಣೆ ಮಾಡಲಾಗಿದೆ. ಎರಡೂ ರಾಷ್ಟ್ರಗಳ ನಡುವೆ ಟ್ಯಾಕ್ಸ್ ವಿಚಾರದಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಕೇಂದ್ರದ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ CBDT ಈ ಒಪ್ಪಂದದ ಬಗ್ಗೆ ಮಾಹಿತಿ ಕೊಟ್ಟಿದೆ. ಏನೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಟ್ಯಾರಿಫ್ ಬಗ್ಗೆ ಮತ್ತೆ ಜಗತ್ತಿಗೆ ಬೆದರಿಕೆ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ ಟ್ಯಾರಿಫ್ ಅನ್ನ ತೆಗೆದು ಬಿಸಾಕಿತ್ತಲ್ಲ, ಅಸಂವಿಧಾನಿಕ ಅಂತ ಹೇಳಿ ರೊಚ್ಚಿಗೆದ್ದಿರೋ ಟ್ರಂಪ್ ಈಗ ಏನ್ ಹೇಳಿದ್ದಾರೆ ಅಂದ್ರೆ, ನನ್ನ ಟ್ಯಾರಿಫ್ ಪ್ಲಾನ್ ಕೋರ್ಟ್ನಲ್ಲಿ ಸೋತ್ ಹೋಯ್ತು ಅಂತ ಹೇಳಿ ಯಾರು ಕೂಡ ತಪ್ಪು ತಿಳ್ಕೋಬೇಡಿ. ಇದನ್ನೇ ಕಾರಣ ಕೊಟ್ಕೊಂಡು ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ನಿಂದ ನೀವು ಹಿಂದೆ ಸರಿದ್ರೆ, ಆಟ ಆಡೋಕೆ ಬಂದರೆ ನಾನು ಸುಮ್ಮನಿರಲ್ಲ, ನಾನು ಮತ್ತೆ ಟ್ಯಾರಿಫ್ ಹಾಕ್ತೇನೆ. ದಶಕಗಳಿಂದ ಅಮೆರಿಕವನ್ನು ಹಿಂಡಿ ಹಿಪ್ಪೆ ಮಾಡಿದ ರಾಷ್ಟ್ರಗಳೇನಾದರೂ ಕೂಡ ಮತ್ತೆ ಆಟ ಆಡೋಕೆ ಬಂದರೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತೀನಿ, ಟ್ಯಾಕ್ಸ್ ಹಾಕಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ದಾರೆ. ಏನೋ ಅಫ್ಘಾನಿಸ್ತಾನದ ವಿರುದ್ಧ ಪಾಕಿಸ್ತಾನಕ್ಕೆ ಅಮೆರಿಕ ಬೆಂಬಲ ಘೋಷಿಸಿದೆ. ಅಫ್ಘಾನಿಸ್ತಾನದ ಒಳಗಡೆ TTP ಮತ್ತು IS ಕ್ಯಾಂಪ್ಗಳ ಮೇಲೆ ಪಾಕ್ ಸೇನೆ ದಾಳಿ ಮಾಡಿರೋದು ನಮಗೆ ಗೊತ್ತು. ಪಾಕಿಸ್ತಾನ ಭಯೋತ್ಪಾದಕರ ಕೈಯಿಂದ ಬಳಲ್ತಾ ಇದೆ. ಹೀಗಾಗಿ ತನ್ನನ್ನು ತಾನು ಕಾಪಾಡಿಕೊಳ್ಳೋ ಹಕ್ಕು ಪಾಕಿಸ್ತಾನಕ್ಕಿದೆ. ಈ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲಿಸ್ತೀವಿ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ಹೇಳಿಕೆ ಕೊಟ್ಟಿದೆ. ಇತ್ತ ತಾಲಿಬಾನಿಗಳಿಗೂ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಫ್ಘಾನ್ ನೆಲದಿಂದ ಭಯೋತ್ಪಾದಕ ದಾಳಿಗಳು ನಡೆಯದಂತೆ ನೀವು ನೋಡ್ಕೋಬೇಕು, ಭಯೋತ್ಪಾದನಾ ನಿಗ್ರಹಕ್ಕಾಗಿ ಕೆಲಸ ಮಾಡಬೇಕು ಅಂತ ಅಮೆರಿಕ ಒಂಥರ ತಾಲಿಬಾನಿಗಳಿಗೆ ವಾರ್ನಿಂಗ್ ಕೊಡೋ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ನಿಮ್ಮ ಗಮನಕ್ಕಿರಲಿ, ಭಾರತ ಅಫ್ಘಾನಿಸ್ತಾನ್ ನೆಲದ ಮೇಲೆ ಮಾಡಿದ ಪಾಕ್ ದಾಳಿಯನ್ನು ಖಂಡಿಸಿತ್ತು. ಆ್ಯಕ್ಚುಲಿ ಏನು ಮೆಕ್ಸಿಕೋದ ನಶಾದೊರೆ ಅಲ್ ಮಂಚೋ ಹತ್ಯೆ ಬಗ್ಗೆ ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ. ಈತನ ಗರ್ಲ್ ಫ್ರೆಂಡಿಂದಾಗಿನೇ ಈತ ಸಿಕ್ಕಾಕೊಂಡಿದ್ದ ಅಂತ ಗೊತ್ತಾಗ್ತಾ ಇದೆ. ಅಲ್ ಮಂಚೋನನ್ನು ನೋಡೋಕೆ ಆತನ ಗೆಳತಿ ಆಗಾಗ ಜಾಲಿಸ್ಕೋ ಪ್ರಾಂತ್ಯದ ಟಪಲ್ಪಾ ಬಳಿಯ ಗುಡ್ಡಗಾಡನ್ನು ಹತ್ಕೊಂಡು ಹೋಗ್ತಾ ಇದ್ಲು. ನೋಡ್ಕೊಂಡ್ ಬರೋಣ ಅಂತ ಹೇಳಿ ಅಲ್ ಮಂಚೋನನ್ನ ಅಮೆರಿಕದ ಗುಪ್ತಚರ ಇಲಾಖೆ ಸಹಾಯದಿಂದ ಮೆಕ್ಸಿಕೋ ಪಡೆಗಳು ಈಕೆಯ ಮೂವ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡಿದ್ವು. ಅದರಂತೆ ಮೊನ್ನೆ ಕೂಡ ಈಕೆ ಈ ಗುಡ್ಡಗಾಡನ್ನ ಹತ್ತಿ ಅಡಗುದಾಣಕ್ಕೆ ಹೋಗಿ ಮೆಂಚೋನನ್ನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ಲು. ಇದರಿಂದ ಅಲ್ ಮಂಚೋ ಅಲ್ಲೇ ಇರೋದು ಸೇನೆಗೆ ಕನ್ಫರ್ಮ್ ಆಯಿತು. ತಕ್ಷಣ ದಾಳಿ ಮಾಡಿ ಮುಗಿಸಿ ಹಾಕಿದ್ರು ಅಂತ ಮಾಹಿತಿ ಸಿಗ್ತಾ ಇದೆ. ಈ ಗರ್ಲ್ ಫ್ರೆಂಡ್ ಮರಿಯಾ ಜುಲಿಸಾ ಅನ್ನೋ ಲೇಡಿ ಅಂತ ಹೇಳಿ ಈಗ ಮೆಕ್ಸಿಕೋ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ಆಗ್ತಾ ಇದೆ. ಇನ್ನು ಕೂಡ ಕ್ಲಾರಿಟಿ ಸಿಗಬೇಕಷ್ಟೇ ಆಕೆ ಯಾರು ಅನ್ನೋದ್ರ ಬಗ್ಗೆ. ಇಲ್ಲಿ ಆಕೆ ಹೋಗಿ ವಾಪಸ್ ಬಂದ್ಮೇಲೆ ದಾಳಿ ಆಗಿರೋದು ನೋಡಿದ್ರೆ ಆಕೆನೂ ಸೇರ್ಕೊಂಡಿದ್ಲ, ಹಾಗಾದ್ರೆ ಆಕೆನೇ ಮಾಹಿತಿಯನ್ನ ಶೇರ್ ಮಾಡಿದ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. ಆಕೆ ಅಲ್ಲಿ ಹೋಗಿ ಅಲ್ ಮಂಚೋನನ್ನ ನೋಡ್ತಾ ಇದ್ದಾಗ ದಾಳಿ ಆಗ್ಲಿಲ್ವಲ್ಲ, ಆಕೆ ಗುಡ್ಡಗಾಡನ್ನ ಹತ್ತಿ ಹೋಗಿ ಅಲ್ ಮಂಚೋನನ್ನ ನೋಡಿ ವಾಪಸ್ ಬರೋ ಟೈಮ್ನಲ್ಲಿ ದಾಳಿ ಆಗಿದೆಯಲ್ಲ. ಹಾಗಾಗಿ
ಮತ್ತೊಂದು ಕಡೆ ಎಲ್ ಮಂಚೋ ಸಾವಿನ ಬೆನ್ನಲ್ಲೇ ಮೆಕ್ಸಿಕೋದಾದ್ಯಂತ ಹಿಂಸಾಚಾರ ಆಗಿತ್ತು. ಇದರಲ್ಲಿ ಒಟ್ಟು 26 ಭದ್ರತಾ ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ. 30 ಎಲ್ ಮಂಚೋ ಬೆಂಬಲಿಗರನ್ನ ಹತ್ತಿಕ್ಕಲಾಗಿದೆ. ಹಲವರನ್ನ ಅರೆಸ್ಟ್ ಮಾಡಿದ್ದೀವಿ, ಎಲ್ಲ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದೀವಿ ಅಂತ ಮೆಕ್ಸಿಕೋ ಸರ್ಕಾರ ಹೇಳಿದೆ. ಏನು ಕೆರೆಬಿಯನ್ ಸಮುದ್ರದಲ್ಲಿ ನಶಾ ವಸ್ತು ಆರೋಪದ ಮೇಲೆ ಅಮೆರಿಕ ಮಾಡೋ ದಾಳಿಗಳು ಮುಂದುವರೆದಿವೆ. 3 ಮತ್ತೆ ಪ್ರಾಣ ಕಳ್ಕೊಂಡಿದ್ದಾರೆ. ಸೆಪ್ಟೆಂಬರ್ನಿಂದ ಇದುವರೆಗೆ ಈ ಕ್ಯಾಂಪೇನ್ನಲ್ಲಿ ಶಾಂತಿದೂತ ಟ್ರಂಪ್ ದಾಳಿಯಿಂದ 151 ಜನರ ಪ್ರಾಣ ಹೋಗಿದೆ. ಯಾವುದೇ ತನಿಖೆ ವಿಚಾರಣೆ ಇಲ್ಲದೆ ಇವರೇ ಡಿಕ್ಲೇರ್ ಮಾಡೋದು, ಮಿಸೈಲ್ ಹಾಕೋದು. ಏನು ಎಪ್ಸ್ಟೀನ್ ಹಗರಣ ಯುಕೆನಲ್ಲಿ ತೀವ್ರ ಸ್ವರೂಪ ಪಡಿತಾ ಇದೆ. ಪ್ರಿನ್ಸ್ ಆಂಡ್ರೂ ಬಳಿಕ ಬ್ರಿಟನ್ನ ಮಾಜಿ ಅಮೆರಿಕ ರಾಯಭಾರಿ ಪೀಟರ್ ಮ್ಯಾಂಡೆಲ್ಸನ್ ರನ್ನ ಅರೆಸ್ಟ್ ಮಾಡಿ ಬಳಿಕ ಜಾಮೀನ್ ಮೇಲೆ ಬಿಡುಗಡೆ ಮಾಡಲಾಗಿದೆ. 2009ರಲ್ಲಿ ಬ್ರಿಟನ್ ಮಂತ್ರಿಯಾಗಿದ್ದಾಗ ಈ ಪೀಟರ್ ಎಪ್ಸ್ಟೀನ್ಗೆ ಸರ್ಕಾರದ ಗುಪ್ತ ಮಾಹಿತಿಯನ್ನೆಲ್ಲ ಲೀಕ್ ಮಾಡಿಬಿಟ್ಟಿದ್ರು ಅನ್ನೋ ಆರೋಪ ಇತ್ತು. ಜೊತೆಗೆ ಆತನಿಂದ $75,000 ದುಡ್ಡನ್ನ ಕೂಡ ಪಡೆದಿದ್ರು ಅನ್ನೋ ಆರೋಪ. ಇದ ಕಾರಣಕ್ಕೆ ಕಳೆದ ವರ್ಷ ಯುಕೆ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಇವರನ್ನ ರಾಯಭಾರಿ ಹುದ್ದೆಯಿಂದ ವಜಾ ಕೂಡ ಮಾಡಿದ್ರು. ಇದೀಗ ಇವ್ರನ್ನ ಅಧಿಕೃತವಾಗಿ ಬಂಧಿಸಿ ವಿಚಾರಿಸಲಾಗ್ತಾ ಇದೆ. ಏನು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಭಾರತ ಭೇಟಿಗೆ ರೆಡಿಯಾಗಿದ್ದಾರೆ. ಫೆಬ್ರವರಿ 26ರಿಂದ ಮಾರ್ಚ್ 7ರವರೆಗೆ ಭಾರತ, ಆಸ್ಟ್ರೇಲಿಯಾ ಮತ್ತು ಜಪಾನ್ ಪ್ರವಾಸ ಇಟ್ಕೊಂಡಿದ್ದಾರೆ. ಪ್ರಧಾನಿ ಆದಮೇಲೆ ಭಾರತಕ್ಕೆ ಕೊಡ್ತಾ ಇರೋ ಮೊದಲ ಭೇಟಿ ಇದು. ಮಾರ್ಚ್ 2ಕ್ಕೆ PM ಮೋದಿ ಅವರನ್ನ ಮೀಟ್ ಮಾಡ್ತಾರೆ. ಮೋದಿ ಅವರ ಭೇಟಿಗೂ ಮುಂಚೆ ಮುಂಬೈಗೆ ಭೇಟಿ ನೀಡಿ ಬಿಸ್ನೆಸ್ ಲೀಡರ್ಗಳನ್ನು ಕೂಡ ಮೀಟ್ ಆಗ್ತಿದ್ದಾರೆ. ಕ್ಲೀನ್ ಎನರ್ಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಫೆನ್ಸ್ ಮತ್ತು ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರದ ಬಗ್ಗೆ ಚರ್ಚೆ ಮಾಡ್ತಾರೆ. 2 ರಾಷ್ಟ್ರಗಳು 2050ರ ವೇಳೆಗೆ ವಾರ್ಷಿಕ $50 ಬಿಲಿಯನ್ ವ್ಯಾಪಾರ ಮಾಡೋ ಗುರಿಯನ್ನು ಕೂಡ ಹಾಕೊಂಡಿದ್ದಾರೆ. ಅದಕ್ಕಾಗಿ ಕಾರ್ನಿ ಅವರ ಭಾರತ ಭೇಟಿಯಲ್ಲಿ ಒಪ್ಪಂದ ಆಗೋ ಸಾಧ್ಯತೆ ಇದೆ. ಹಾಗೆ 2 ರಾಷ್ಟ್ರಗಳ ನಡುವೆ ಯುರೇನಿಯಂ ಡೀಲ್ ಆಗೋ ಸಾಧ್ಯತೆ ಕೂಡ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಕಾರ್ನಿ ಭಾರತಕ್ಕೆ ಬರೋ ಮುನ್ನ ಕೆನಡಾ ಮುಂಬೈ ದಾಳಿಯ ಸಂಚುಕೋರ ತಹೌರ್ ರಾಣಾ ವಿಚಾರದಲ್ಲಿ ದೊಡ್ಡ ನಿರ್ಧಾರ ತಗೊಳ್ತಾ ಇದೆ. ರಾಣಾನ ಕೆನಡಾ ಸಿಟಿಸನ್ಶಿಪ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ಸಿಟಿಸನ್ಶಿಪ್ ಪಡೆಯೋ ಟೈಮ್ನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿದ್ದ ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರ. ಈ ಮೂಲಕ ಕೆಲ ದಿನಗಳ ಹಿಂದೆ ಅಜಿತ್ ದೋವಲ್ ಅವರ ಕೆನಡಾ ಭೇಟಿ ಏನಿತ್ತು ಅದೊಂಥರ ವರ್ಕ್ ಆಗ್ತಿದೆ ಅನ್ನೋದಿಲ್ಲಿ ಕಾಣಿಸ್ತಾ ಇದೆ. ಇನ್ನು ಸ್ನೇಹಿತರೆ, ವಿದೇಶದಲ್ಲಿ ವಿದ್ಯಾಭ್ಯಾಸ, ಫಾರಿನ್ ಎಜುಕೇಶನ್ ಆಸಕ್ತಿ ಇತ್ತು ಅಂದ್ರೆ ಈ ಈವೆಂಟ್ ಹೆಲ್ಪ್ ಆಗಬಹುದು. ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ, ಆಸಕ್ತರು ಚೆಕ್ ಮಾಡಿ. ಇನ್ನು ಬಾಂಗ್ಲಾದ ಮಾಜಿ ಆಡಳಿತಗಾರ ನೊಬೆಲ್ ಯೂನಸ್ ಈತನ ವಿರುದ್ಧ ಬಾಂಗ್ಲಾ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಯೂನಸ್ ನನ್ನನ್ನು ಗೃಹ ಬಂಧನದಲ್ಲಿಟ್ಟಿದ್ರು ಅನ್ನೋ ಥರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 1.5 ವರ್ಷಗಳಿಂದ ನನ್ನನ್ನು ಅಧ್ಯಕ್ಷರ ನಿವಾಸದಲ್ಲಿ ಕೈದಿ ಮಾಡಿಬಿಟ್ಟಿದ್ರು. ನನ್ನ ವಿದೇಶಿ ಪ್ರವಾಸಗಳನ್ನು ಬ್ಲಾಕ್ ಮಾಡಿದ್ರು. ಎಲ್ಲೂ ಹೊರಗೆ ಹೋಗೋಕ್ಕೂ ಬಿಡ್ತಾ ಇರಲಿಲ್ಲ. ದೇಶದ ಬಗ್ಗೆ ಯಾವುದೇ ಪ್ರಮುಖ ನಿರ್ಧಾರ ಅಥವಾ ವಿದೇಶ ಪ್ರವಾಸಗಳ ಬಗ್ಗೆ ನನಗೆ ಮಾಹಿತಿನೇ ಕೊಡ್ತಾ ಇರಲಿಲ್ಲ. ಯೂನಸ್ ನನ್ನನ್ನು ಕೆಳಗಿಳಿಸೋಕೆ ದೊಡ್ಡ ಸಂಚಲನ ರೂಪಿಸಿದ್ರು. ನನ್ನ ಜಾಗಕ್ಕೆ ಒಬ್ಬ ಮಾಜಿ ಮುಖ್ಯ ನ್ಯಾಯಾಧೀಶರನ್ನ ತಗೊಂಬರೋಕ್ಕೆ ಪ್ರಯತ್ನ ಪಟ್ಟರು. ಆದರೆ ಬಾಂಗ್ಲಾ ಸೇನೆ ಮತ್ತು BNPಗಳು ನನಗೆ ಬೆಂಬಲ ಕೊಟ್ಟಿದ್ದರಿಂದ ಸಂವಿಧಾನ ಉಳಿತು ಅಂತ ಹೇಳಿದ್ದಾರೆ. ಹಾಗೆ ಅಮೆರಿಕ ಜೊತೆಗಿನ ಒಪ್ಪಂದ ಸೇರಿದ ಹಾಗೆ ಸುಮಾರು 133 ಸುಗ್ರೀವಾಜ್ಞೆಗಳನ್ನು ತನಗೆ ತಿಳಿಸದೇನೆ ಹೊರಡಿಸಿದ್ದಾರೆ. ಎಲ್ಲ ಅಸಾಂವಿಧಾನಿಕ. ಯೂನಸ್ ಒಬ್ಬ ಡಿಕ್ಟೇಟರ್ ತರ ಬಿಹೇವ್ ಮಾಡ್ತಾ ಇದ್ರು ಅಂತ ಆರೋಪ ಮಾಡಿದ್ದಾರೆ. ಏನೋ ಪಾಕಿಸ್ತಾನ್ ಜೊತೆ ಆಫ್ರಿಕಾದ ಸೊಮಾಲಿಯಾ $900 ಮಿಲಿಯನ್ ಮೊತ್ತದ ಡೀಲ್ ಮಾಡ್ಕೊಳ್ಳೋಕೆ ಮುಂದಾಗಿದೆ. ಚೈನಾ ಮತ್ತು ಪಾಕ್ ಜಂಟಿಯಾಗಿ ಡೆವಲಪ್ ಮಾಡಿರೋ JF-17 ಥಂಡರ್ ಬ್ಲ್ಯಾಕ್ 3 ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋಕೆ ಸೊಮಾಲಿಯಾ ಆಸಕ್ತಿ ತೋರಿಸಿದ್ಯಂತೆ. 24 ಬೇಕಂತ ಹೇಳಿದಾರಂತೆ, ನೋಡ್ಬೇಕೇನಾಗುತ್ತೆ ಅಂತ. ಇಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಈ ಮಿಕ್ಸ್ ನಲ್ಲಿ ಇಸ್ರೇಲ್ ಇದೆ. ಸೊಮಾಲಿ ಲ್ಯಾಂಡ್ಗೆ ಅಂದ್ರೆ ಸೊಮಾಲಿಯಾ ದೇಶದ ಶತ್ರು ಅಂತ ಅನ್ಕೊಳ್ಳಿ, ಅವರಿಗೆ ಇಸ್ರೇಲ್ ಶಸ್ತ್ರಾಸ್ತ್ರ ಕೊಡ್ತಾ ಇದೆ. ಈಗ ಪಾಕಿಸ್ತಾನ ಇಸ್ರೇಲ್ ವಿರೋಧಿಗಳಿಗೆ ಜೆಟ್ಗಳನ್ನು ಕೊಡೋ ಮೂಲಕ ಇಸ್ರೇಲನ್ನು ಎದುರು ಹಾಕೊಳ್ತಾ ಇದೆ. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ಡ್ಯಾಮೇಜ್ ಬಗ್ಗೆ ಮಾಹಿತಿ. ಯುದ್ಧದಿಂದ ಯುಕ್ರೇನ್ ಅನ್ನ ಮತ್ತೆ ನಿರ್ಮಾಣ ಮಾಡೋಕೆ $588 ಬಿಲಿಯನ್, $1 ಬಿಲಿಯನ್ ಅಂದರೆ 9,000 ಕೋಟಿ ರೂಪಾಯಿ. ಇವಾಗ ಆ ಥರದ್ದು $588 ಬಿಲಿಯನ್ ಬೇಕಾಗುತ್ತೆ ಅಂತ ವಿಶ್ವ ಬ್ಯಾಂಕ್, ವಿಶ್ವಸಂಸ್ಥೆ ಮತ್ತು ಯುರೋಪಿಯನ್ ಕಮಿಷನ್ ಹೇಳಿವೆ. ಇದು ಯುಕ್ರೇನ್ನ 2025ರ ಒಟ್ಟು GDPಗಿಂತ 3 ಪಟ್ಟು ದೊಡ್ಡ ಮೊತ್ತ ಇದು. ಮತ್ತೊಂದು ಕಡೆ ರಷ್ಯಾ ರಾಜಧಾನಿ ಮಾಸ್ಕೋನಲ್ಲಿ ಭೀಕರ ದಾಳಿಯಾಗಿದೆ. ಸೋಮವಾರ ಮಧ್ಯರಾತ್ರಿ ಸ್ಯಾವೆಲೋವ್ಸ್ಕಿ ರೈಲು ನಿಲ್ದಾಣದ ಬಳಿ ಅಪರಿಚಿತ ವ್ಯಕ್ತಿಯೊಬ್ಬ ಟ್ರಾಫಿಕ್ ಪೊಲೀಸ್ ವಾಹನದ ಬಳಿ ಹೋಗಿ ತನ್ನನ್ನು ತಾನು ಸ್ಫೋಟಿಸಿಕೊಂಡಿದ್ದಾನೆ. ಸ್ಥಳದಲ್ಲೇ ಒಬ್ಬ ಅಧಿಕಾರಿ ಪ್ರಾಣ ಕಳ್ಕೊಂಡಿದ್ದಾರೆ, ಮತ್ತಿಬ್ಬರು ಗಂಭೀರ ಗಾಯಗೊಂಡಿದ್ದಾರೆ. ದಾಳಿಕೋರ ಯಾರು, ಯಾಕೆ, ಇನ್ನಷ್ಟೇ ಸ್ಪಷ್ಟತೆ ಸಿಗಬೇಕು. ಏನೋ ಸ್ಲೋವಾಕಿಯಾ ಯುಕ್ರೇನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ. ಯುಕ್ರೇನ್ಗೆ ಎಮರ್ಜೆನ್ಸಿ ಕರೆಂಟ್ ಅನ್ನ ಕಟ್ ಮಾಡಿದೆ. ರಷ್ಯಾದಿಂದ ನಮಗೆ ಬರ್ತಾ ಇರೋ ಆಯಿಲ್ ಸಪ್ಲೈಗೆ ಸಮಸ್ಯೆ ಮಾಡಿದ್ರೆ ನಿಮಗೆ ಇದೇ ಗತಿ ಅಂತ ಸ್ಲೋವಾಕಿಯಾ ಹೇಳಿದೆ. ಹಾಗೆ ನಮ್ಮ ವಿರುದ್ಧ ನೀವು ಆಟ ಆಡಿದ್ರೆ ಯುರೋಪಿಯನ್ ಯೂನಿಯನ್ ಸೇರೋ ನಿಮ್ಮ ಕನಸಿಗೆ ಅಡ್ಡಗಾಲು ಹಾಕ್ತೀವಿ ಅಂತ ಸ್ಲೋವಾಕಿಯಾ PM ರಾಬರ್ಟ್ ಫಿಕೋ ಯುಕ್ರೇನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದರಿಂದ ಯುಕ್ರೇನ್ಗೆ ಭಾರಿ ಸಮಸ್ಯೆ ಆಗಿದೆ. ಆಲ್ರೆಡಿ ರಷ್ಯಾ ದಾಳಿಯಿಂದಾಗಿ ಯುಕ್ರೇನ್ನಲ್ಲಿ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಿತ್ಕೊಂಡು ಹೋಗಿದೆ. ಇಂಥ ಟೈಮ್ನಲ್ಲಿ ಸ್ಲೋವಾಕಿಯಾ ಇರೋ ಬರೋ ಕರೆಂಟನ್ನು ಕೂಡ ಕಟ್ ಮಾಡಿ ಈಗ ಯುಕ್ರೇನ್ ಒದ್ದಾಡ್ತಾ ಇದೆ. ಯುಕ್ರೇನ್ ಮೂಲಕ ಹಾದು ಹೋಗೋ ರಷ್ಯಾ ಪೈಪ್ಲೈನ್ ಜನವರಿ 27ನೇ ತಾರೀಕು ಡ್ಯಾಮೇಜ್ ಆಯಿತು. ಇದರಿಂದ ಹಂಗೇರಿ ಮತ್ತು ಸ್ಲೋವಾಕಿಯಾಗೆ
ರಷ್ಯನ್ ಆಯಿಲ್ ಕಟ್ಟಾಯಿತು. ಇದು ಯುಕ್ರೇನ್ ಮಾಡಿರೋ ಕೆಲಸ ಅನ್ನೋದು ಅವರ ಸಿಟ್ಟು. ಏನೋ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರನ್ನ ಕಡೆಗೂ ಮುನೀರ್ ಅಂಡ್ ಗ್ಯಾಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದೆ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನಿಂದ ಇಸ್ಲಾಮಾಬಾದ್ಗೆ ಕರ್ಕೊಂಡು ಹೋಗಿದ್ದಾರೆ. ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಪಿಮ್ಸ್ನಲ್ಲಿ ಆಸ್ಪತ್ರೆಗೆ ಈಗ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಇನ್ನು ನೆದರ್ಲ್ಯಾಂಡ್ಸ್ಗೆ 38 ವರ್ಷದ ರಾಬ್ ಜೆಟನ್ ಹೊಸ ಪ್ರಧಾನಿಯಾಗಿದ್ದಾರೆ. ಈ ಮೂಲಕ ನೆದರ್ಲ್ಯಾಂಡ್ಸ್ ಇತಿಹಾಸದಲ್ಲೇ ಅತಿ ಕಮ್ಮಿ ವಯಸ್ಸಿನ ಪ್ರಧಾನಿ ಅನ್ನೋ ದಾಖಲೆ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಬಹಿರಂಗವಾಗಿ ತಾವು ಗೇ ಅಂತ ಘೋಷಿಸಿಕೊಂಡು, ಅಂದರೆ ಸಲಿಂಗಿ ಅಂತ ಘೋಷಿಸಿಕೊಂಡು ಆ ಹುದ್ದೆಗೆ ಏರಿದ ಮೊದಲ ವ್ಯಕ್ತಿ ಅಂತ ಕರೆಸ್ಕೊಂಡಿದ್ದಾರೆ. ಈ ರಾಬ್ ಜೆಟನ್ಗೆ ಈಗ ಎಲ್ಲರೂ ವಿಶ್ ಮಾಡ್ತಿದ್ದಾರೆ. PM ಮೋದಿ ಕೂಡ ಶುಭಾಶಯ ತಿಳಿಸಿದ್ದಾರೆ. 2 ರಾಷ್ಟ್ರಗಳ ನಡುವೆ ವ್ಯಾಪಾರ, ಟೆಕ್ನಾಲಜಿ ಸೇರಿ ಹಲವು ಕ್ಷೇತ್ರಗಳಲ್ಲಿ ಉತ್ತಮ ಸಂಬಂಧ ಇದೆ. ಈ ಸಂಬಂಧವನ್ನ ನಿಮ್ಮ ಅವಧಿಯಲ್ಲಿ ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯೋಕೆ ನಾವು ಬಯಸ್ತೀವಿ ಅಂತ ಭಾರತದ ಪ್ರಧಾನಿ ಹೇಳಿದ್ದಾರೆ. ಸ್ನೇಹಿತರೆ, ಈ ರಾಬ್ ಜೆಟನ್ ನೆದರ್ಲ್ಯಾಂಡ್ಸ್ನ D66 ಅನ್ನೋ ಪಕ್ಷದ ಲೀಡರ್. ಕಳೆದ ಅಕ್ಟೋಬರ್ನಲ್ಲಿ ಎಲೆಕ್ಷನ್ ಆಗಿತ್ತು. ಅಲ್ಲಿ ಕಟ್ಟರ್ ಬಲಪಂಥೀಯ ನಾಯಕ, ಇಸ್ಲಾಂ ವಿರೋಧಿ ಅಂತಲೇ ಕರೆಸಿಕೊಳ್ಳೋ ಗೆರ್ತ್ ವಿಲ್ಡರ್ಸ್ ಅನ್ನ ಸೋಲಿಸಿದ್ರು. ಈಗ ಆಯ್ಕೆಯಾಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಅಂತ ಇದೆ ಸ್ನೇಹಿತರೆ. ಆಸಕ್ತ ವೀಕ್ಷಕರು ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು, ಆ ನಾಲೆಜ್ ಕಮ್ಯುನಿಟಿಯ ಭಾಗ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಆಮೇಲೆ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೇನೂ ಆಗುತ್ತೆ. ಇದರಿಂದ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.